ನಮಸ್ಕಾರ ಆತ್ಮಬಂಧುಗಳೇ. ಬದುಕು ನಿನ್ನದೇ. ಇದು ಕೇವಲ ಒಂದು ಯೂಟ್ಯೂಬ್ ಚಾನಲ್ ಅಲ್ಲ. ಇದು ನಿಮ್ಮ ಜೀವನವನ್ನು ಆಳವಾಗಿ ಸ್ಪರ್ಶಿಸುವ, ನಿಮ್ಮೊಳಗಿನ ನಿಜವಾದ ನಾನು ಅನ್ನುವನನ್ನು ಎಬ್ಬಿಸುವ ಒಂದು ಜಾಗೃತಿ ಯಾತ್ರೆ. ಬದುಕು ನಿನ್ನದೇ ಅಂದರೆ ನಿಮ್ಮ ಜೀವನ ನಿಮ್ಮದೇ, ನಿಮ್ಮ ನಿರ್ಧಾರ ನಿಮ್ಮದೇ, ನಿಮ್ಮ ಜಾಗೃತಿ ಕೂಡ ನಿಮ್ಮದೇ. ಆದರೆ ಒಂದು ಪ್ರಶ್ನೆ ನಿಮ್ಮೊಳಗೆ ಕೇಳಿಕೊಳ್ಳಿ. ನೀವು ನಿಜವಾಗಿಯೂ ನಿಮ್ಮ ಜೀವನವನ್ನು ಅರಿತು ಬದುಕುತ್ತಿದ್ದೀರಾ, ಅಥವಾ ದಿನದ ಹಿಂದೆ ದಿನ ಕೇವಲ ಒಂದು ಅಭ್ಯಾಸದಂತೆ, ಭ್ರಮೆಯಂತೆ ಬದುಕುತ್ತಿದ್ದೀರಾ? ನಾವು ಇಲ್ಲಿ ಹೇಳೋದು ಕೇವಲ ಮೋಟಿವೇಶನ್ ಅಲ್ಲ. ಇದು ನಿಮ್ಮ ಮನಸ್ಸನ್ನು ಕದಡುವ, ಒಂದು ದೃಷ್ಟಿಯನ್ನು ಬದಲಿಸುವ, ಜೀವನದ ನಿಜವಾದ ಸತ್ಯವನ್ನು ತೋರಿಸುವ ಒಂದು ಒಳ ಯಾತ್ರೆ. ಇಂದಿನಿಂದ ನಾವು ಒಂದು ಮಹಾನ್ ಜ್ಞಾನ ಯಾತ್ರೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ಅದು ಯೋಗ ವಾಸಿಷ್ಠದ ಜೀವನ ಸತ್ಯಗಳತ್ತ ಒಂದು ಆಳವಾದ ಒಳ ಯಾತ್ರೆ. ಇದು ಕೇವಲ ಪುರಾತನ ಗ್ರಂಥವಲ್ಲ. ಇದು ಸಾವಿರಾರು ವರ್ಷಗಳ ಹಿಂದೆ ಹೇಳಲ್ಪಟ್ಟಿದ್ದರೂ ಇಂದಿನ ಮಾಡರ್ನ್ ಜೀವನದ ಗೊಂದಲಗಳಿಗೆ ಅತ್ಯಂತ ಶಕ್ತಿಯುತ ಪರಿಹಾರ ನೀಡುವ ಜ್ಞಾನ ಸಂಪತ್ತು. ಇಂದು ನಾವು ಎದುರಿಸುತ್ತಿರುವ ಸ್ಟ್ರೆಸ್, ಟೆನ್ಷನ್, ಕನ್ಫ್ಯೂಷನ್, ಫೇಲ್ಯೂರ್ ಇವುಗಳ ಮೂಲ ಕಾರಣ ಹೊರಗೆ ಅಲ್ಲ, ನಮ್ಮೊಳಗಿನ ಅಜ್ಞಾನದಲ್ಲಿದೆ ಎಂದು ಇದು ಸ್ಪಷ್ಟವಾಗಿ ಹೇಳುತ್ತದೆ. ನಾವು ಹುಡುಕುತ್ತಿರುವ ಶಾಂತಿ, ಸಂತೋಷ, ಸ್ಪಷ್ಟತೆ ಎಲ್ಲವೂ ಹೊರಗಿನ ಸಾಧನೆಗಳಲ್ಲಿ ಇಲ್ಲ. ಅದು ನಮ್ಮ ಮನಸ್ಸಿನ ಸ್ವಭಾವವನ್ನು ಅರಿತಾಗ ಮಾತ್ರ ದೊರೆಯುತ್ತದೆ. ಇದೇ ಯೋಗ ವಾಸಿಷ್ಠದ ಸಂದೇಶ. ನೀನು ಹುಡುಕುತ್ತಿರುವ ಉತ್ತರ ನಿನ್ನೊಳಗೆ ಇದೆ. ಬದುಕು ನಿನ್ನದೇ, ಜೀವನ ನಿನ್ನದೇ, ಜಾಗೃತಿ ಕೂಡ ನಿಮ್ಮದೇ. ಈ ಜೀವನವನ್ನು ಯಾರೂ ನಿಮ್ಮ ಪರವಾಗಿ ಬದುಕಲಾರರು. ನಿಮ್ಮ ಸಂತೋಷವನ್ನು ಯಾರೂ ನಿಮ್ಮ ಕೈಗೆ ನೀಡಲಾರರು, ಮತ್ತು ನಿಮ್ಮ ಮನಸ್ಸಿನ ಶಾಂತಿಯನ್ನು ಯಾರೂ ಹೊರಗಿನಿಂದ ತರಲಾರರು. ಈ ನಿಟ್ಟಿನಲ್ಲಿ ನೀವು ಯೋಚಿಸುವುದು, ನೀವು ಅನುಭವಿಸುವುದು, ನೀವು ನಿರ್ಧರಿಸುವುದೇ ನಿಮ್ಮ ಜೀವನವನ್ನು ರೂಪಿಸುತ್ತದೆ. ಆದ್ದರಿಂದ ಜವಾಬ್ದಾರಿಯು ನಿಮ್ಮದೇ, ಜಾಗೃತಿಯು ನಿಮ್ಮದೇ, ಮತ್ತು ಬದಲಾವಣೆಯು ಶಕ್ತಿಯು ನಿಮ್ಮ ಒಳಗೆ ಇದೆ. ನೆನಪಿಡಿ, ಬದುಕು ನಿಮ್ಮದೇ. ನೀವು ಜೀವನವನ್ನು ಕೇವಲ ನಡೆಸುವುದಲ್ಲ, ಅದು ನಿಜವಾಗಿ ಅರಿತು ಬದಲಿಸಬೇಕು ಅಂತಿದ್ದರೆ ಈ ಚಾನಲ್ ನಿಮ್ಮದೇ. ಇಲ್ಲಿ ನಾವು ಕೇವಲ ಮಾತುಗಳನ್ನೇ ಹಂಚಿಕೊಳ್ಳುವುದಿಲ್ಲ, ಜೀವನವನ್ನು ಬದಲಿಸುವ ಜಾಗೃತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದ್ದರಿಂದ ಈ ಪ್ರಯಾಣದ ಭಾಗವಾಗಿರಿ. ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ಇದು ನಿಮ್ಮ ಒಪ್ಪಿಗೆಯ ಸಂಕೇತ. ಶೇರ್ ಮಾಡಿ, ಏಕೆಂದರೆ ಈ ಒಂದು ಸಂದೇಶ ಇನ್ನೊಬ್ಬರ ಜೀವನದಲ್ಲಿ ಬೆಳಕು ತರಬಹುದು. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ಇದು ಕೇವಲ ಚಾನಲ್ ಅಲ್ಲ, ನಿಮ್ಮ ಒಳಗಿನ ಸತ್ಯವನ್ನು ಕಂಡುಕೊಳ್ಳುವ ಒಂದು ಮಾರ್ಗ. ಬದುಕು ನಿನ್ನದೇ, ಜೀವನದ ನಿಜವಾದ ಅರ್ಥ ತಿಳಿಯಲು ಸದಾ ನಿಮ್ಮ ಜೊತೆ. ನಾವು ದಿನವೂ ಓಡಾಡುತ್ತಿದ್ದೇವೆ, ಹಣದ ಹಿಂದೆ, ಯಶಸ್ಸಿನ ಹಿಂದೆ, ಹೆಸರು ಮತ್ತು ಗೌರವಗಳ ಹಿಂದೆ. ಆದರೆ ಒಂದು ಕ್ಷಣ ನಿಲ್ಲಿ ಯೋಚಿಸಿದ್ದೇವೆ, ನಾವು ನಿಜವಾಗಿಯೂ ಬದುಕುತ್ತಿದ್ದೇವೆ ಅಥವಾ ಕೇವಲ ಬದುಕಿನ ಭ್ರಮೆಯಲ್ಲಿ ಓಡುತ್ತಿದ್ದೇವೆ?
ಓಡುತ್ತಿದ್ದೇವೆ. ನಮ್ಮ ನಗು ಸಹ ನಿಜವೇ ಅಥವಾ ಕೇವಲ ಒಂದು ಮುಖವಾಡವೇ? ನಮ್ಮ ಮನಸ್ಸು ಶಾಂತವಾಗಿದೆಯೇ ಅಥವಾ ನಿರಂತರ ಅಶಾಂತಿಯಲ್ಲೇ ಸುಡುತ್ತಿದೆಯೇ? ನಾವು ಸಾಧಿಸುತ್ತಿದ್ದೇವೆ ಎಂದುಕೊಳ್ಳುವ ಪ್ರತಿಯೊಂದು ವಿಷಯವೂ ನಿಜವಾದ ಸಂತೋಷವನ್ನೇ ಕೊಡುತ್ತಿದೆಯೇ ಅಥವಾ ಮತ್ತೊಂದು ಖಾಲಿತನವನ್ನು ಹುಟ್ಟಿಸುತ್ತಿದೆಯೇ? ನಾವು ಬದುಕುತ್ತಿದ್ದೇವೆ ಅಥವಾ ಕೇವಲ ಓಡುತ್ತಿದ್ದೇವೆ? ಇದು ಒಂದು ಸಾಮಾನ್ಯ ಪ್ರಶ್ನೆಯಲ್ಲ. ಇದು ನಮ್ಮ ಅಸ್ತಿತ್ವವನ್ನೇ ಕದಡುವ ಸತ್ಯದ ಕನ್ನಡಿ. ಏಕೆಂದರೆ ನಿಜವಾದ ಜೀವನ ಹೊರಗಿನ ಸಾಧನಗಳಲ್ಲಿ ಇಲ್ಲ, ಅದು ನಮ್ಮೊಳಗಿನ ಜಾಗೃತಿಯಲ್ಲೇ ಇದೆ. ಯೋಗ ವಾಸಿಷ್ಠದ ಮೊದಲ ಪಾಠ ನಮಗೆ ಬಹಳ ಆಳವಾದ ಸತ್ಯವನ್ನು ತಿಳಿಸುತ್ತದೆ. ಈ ಜಗತ್ತು ನಮ್ಮ ಮನಸ್ಸಿನ ಪ್ರತಿಬಿಂಬ. ಅಂದರೆ ನಾವು ಕಾಣುತ್ತಿರುವ ದುಃಖ, ಸಂತೋಷ, ಕಷ್ಟ, ಯಶಸ್ಸು, ಭಯ, ಆಶೆಗಳು ಇವೆಲ್ಲವೂ ಹೊರಗಿನ ವಾಸ್ತವವಲ್ಲ. ನಮ್ಮ ಮನಸ್ಸು ನಿರ್ಮಿಸಿದ ಒಂದು ಅನುಭವದ ಲೋಕ ಮಾತ್ರ. ಅದೇ ಪರಿಸ್ಥಿತಿಯನ್ನು ಇಬ್ಬರು ವ್ಯಕ್ತಿಗಳು ವಿಭಿನ್ನವಾಗಿ ಅನುಭವಿಸುತ್ತಾರೆ. ಏಕೆಂದರೆ ಜಗತ್ತು ಬದಲಾಗಿಲ್ಲ, ಅವರ ಮನಸ್ಸು ಬದಲಾಗಿದೆ. ಅರ್ಥಾತ್ ನಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸುವುದು ಪರಿಸ್ಥಿತಿಯಲ್ಲ, ನಮ್ಮ ಮನಸ್ಸಿನ ಸ್ಥಿತಿ. ನಾವು ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದವರೆಗೂ ನಾವು ಭ್ರಮೆಯಲ್ಲೇ ಬದುಕುತ್ತೇವೆ. ಆದರೆ ಒಮ್ಮೆ ಮನಸ್ಸಿನ ಸ್ವಭಾವವನ್ನು ಅರಿತರೆ ನಾವು ತಿಳಿದುಕೊಳ್ಳುತ್ತೇವೆ, ಜಗತ್ತು ನಮ್ಮೊಳಗೆ ಇದೆ, ಹೊರಗೆ ಅಲ್ಲ. ಇದೇ ಯೋಗ ವಾಸಿಷ್ಠದ ಮಹತ್ವದ ಜಾಗೃತಿ. ಇಂದಿನ ಭಾರತದಲ್ಲಿ ನಾವು ಹೊರಗೆ ತುಂಬ ಅಭಿವೃದ್ಧಿ ಕಂಡಿದ್ದೇವೆ. ಕೈಯಲ್ಲಿ ಸ್ಮಾರ್ಟ್ಫೋನ್, ಜೀವನದಲ್ಲಿ ಸ್ಪರ್ಧೆ, ಹಣದ ಹಂಬಲ. ಆದರೆ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ದಿನಪೂರ್ತಿ ಸ್ಕ್ರೀನ್ಗಳ ನಡುವೆ ಬದುಕುತ್ತಾ, ಇತರರ ಜೀವನವನ್ನು ಹೋಲಿಸುತ್ತಾ ನಾವು ನಮ್ಮ ಸ್ವಂತ ಜೀವನವನ್ನೇ ಕಳೆದುಕೊಳ್ಳುತ್ತಿದ್ದೇವೆ. ಒತ್ತಡ, ಹಂತಕ, ಅಸಂತೋಷ ಇವೆಲ್ಲವೂ ಹೊರಗಿನ ಪರಿಸ್ಥಿತಿಯಿಂದ ಬರುತ್ತಿಲ್ಲ, ಅದು ನಮ್ಮ ಒಳಗಿನ ಅಸ್ಥಿರ ಮನಸ್ಸಿನ ಪ್ರತಿಫಲ. ಜನರು ಸರ್ಕಾರ ಬದಲಿಸಬೇಕು, ಪರಿಸ್ಥಿತಿ ಬದಲಿಸಬೇಕು, ಇತರರು ಬದಲಿಸಬೇಕು ಎಂದು ಯೋಚಿಸುತ್ತಾರೆ. ಆದರೆ ಯೋಗ ವಾಸಿಷ್ಠ ಹೇಳುತ್ತದೆ, ನೀನು ಬದಲಾದರೆ ಜಗತ್ತೇ ಬದಲಾಗುತ್ತದೆ. ನಿಜವಾದ ಕ್ರಾಂತಿ ಹೊರಗೆ ಅಲ್ಲ, ಅದು ಒಳಗೆ. ಮನಸ್ಸು ಶಾಂತಿ ಆದಾಗ ಮಾತ್ರ ಜೀವನ ಸರಿಯಾಗುತ್ತದೆ. ನಾವು ಸಾಮಾನ್ಯವಾಗಿ ಯೋಚಿಸುವುದು ನನ್ನ ದುಃಖಕ್ಕೆ ಕಾರಣ ಹೊರಗಿನ ಪರಿಸ್ಥಿತಿಗಳು, ಜನರ ಸಮಸ್ಯೆಗಳು ಎಂದು. ಆದರೆ ಯೋಗ ವಾಸಿಷ್ಠ ಬಹಳ ಆಳವಾದ ಸತ್ಯವನ್ನು ಹೇಳುತ್ತದೆ. ನಾವು ದುಃಖವನ್ನು ಹೊರಗಿನ ಕಾರಣಗಳಿಂದ ಅನುಭವಿಸುತ್ತಿಲ್ಲ, ನಾವು ಅದನ್ನು ನಮ್ಮ ಮನಸ್ಸಿನಿಂದಲೇ ಸೃಷ್ಟಿಸುತ್ತಿದ್ದೇವೆ. ಒಂದು ಘಟನೆ ಯಾರಿಗಾದರೂ ದುಃಖವಾಗುತ್ತದೆ, ಇನ್ನೊಬ್ಬರಿಗೆ ಪಾಠವಾಗುತ್ತದೆ. ಏಕೆಂದರೆ ಘಟನೆ ಅಲ್ಲ, ಮನಸ್ಸಿನ ವ್ಯಾಖ್ಯಾನವೇ ಅನುಭವವನ್ನು ನಿರ್ಮಿಸುತ್ತದೆ. ನಮ್ಮ ಭಯ, ಕೋಪ, ಅಸೂಯೆ, ನಿರಾಶೆ ಇವೆಲ್ಲವೂ ಹೊರಗಿನಿಂದ ಬರುವುದಿಲ್ಲ, ಅದು ನಮ್ಮೊಳಗಿನ ಅಜ್ಞಾನದಿಂದ ಹುಟ್ಟುವ ಪ್ರತಿಕ್ರಿಯೆಗಳು. ಆದ್ದರಿಂದ ದೊಡ್ಡ ಸತ್ಯ ಏನೆಂದರೆ, ಮನಸ್ಸೇ ಬಂಧನ, ಮನಸ್ಸೇ ಮೋಕ್ಷ. ಅದೇ ಮನಸ್ಸು ನಮ್ಮನ್ನು ಕಟ್ಟಿ ಹಾಕುತ್ತದೆ, ಅದೇ ಮನಸ್ಸು ನಮಗೆ ಮುಕ್ತಿ ಕೊಡುತ್ತದೆ. ಮನಸ್ಸು ಅಶಾಂತಿಯಾದರೆ ಜೀವನವೇ ನರಕವಾಗುತ್ತದೆ. ಮನಸ್ಸು ಜಾಗೃತಿಯಾದರೆ ಜೀವನವೇ ಪರಮಾನಂದವಾಗುತ್ತದೆ. ಈ ಮಹತ್ವದ ಸತ್ಯವನ್ನು ಜೀವನದಲ್ಲಿ ಬಳಸುವುದು ತುಂಬ ಸರಳವಾದರೂ ಆಳವಾದ ಪ್ರಕ್ರಿಯೆ.
ಪ್ರತಿದಿನ ಕನಿಷ್ಠ 10 ನಿಮಿಷ ನಿಮ್ಮ ಮನಸ್ಸಿನತ್ತ ಗಮನ ಹರಿಸಿ, ನಾನು ಈಗ ಏನು ಯೋಚಿಸುತ್ತಿದ್ದೇನೆ ಎಂದು ನಿಮ್ಮನ್ನು ನೀವು ಪ್ರಶ್ನಿಸಿ. ಏಕೆಂದರೆ ನೀವು ಗಮನಿಸಿದಾಗಲೇ ಮನಸ್ಸಿನ ನಿಜ ಸ್ವಭಾವ ತಿಳಿಯಲು ಆರಂಭವಾಗುತ್ತದೆ. ನಂತರ ಬರುವ ಪ್ರತಿಯೊಂದು ನೆಗೆಟಿವ್ ಆಲೋಚನೆಯನ್ನು ತಕ್ಷಣವೇ ಸತ್ಯ ಎಂದು ಒಪ್ಪಿಕೊಳ್ಳಬೇಡಿ. ಇದು ನಿಜವೇ ಅಥವಾ ಭ್ರಮೆಯೇ ಎಂದು ಪ್ರಶ್ನಿಸಿ. ಇದರಿಂದ ಮನಸ್ಸಿನ ಮೋಸ ಕಡಿಮೆಯಾಗುತ್ತದೆ. ನಿಧಾನವಾಗಿ ನೀವು ಅರಿಯುತ್ತೀರಿ, ಜಗತ್ತು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲ, ಆದರೆ ಒಳಗಿನ ಶಾಂತಿ ನಿಮ್ಮ ಕೈಯಲ್ಲಿದೆ. ಆದ್ದರಿಂದ ಬಾಹ್ಯ ಸಾಧನೆಗಿಂತ ಒಳಗಿನ ಸಮತೋಲನಕ್ಕೆ ಹೆಚ್ಚಿನ ಮಹತ್ವ ನೀಡಿ. ಕೊನೆಗೆ ಜೀವನದ ಅತಿ ಮಹತ್ವದ ಯಾತ್ರೆ ಪ್ರಾರಂಭಿಸಿ. ನಾನು ಯಾರು ಎಂಬ ಪ್ರಶ್ನೆಯನ್ನು ಒಳಗೆ ಕೇಳಿಕೊಳ್ಳಿ. ಇದೇ ಪ್ರಶ್ನೆ ನಿಮ್ಮನ್ನು ಅಜ್ಞಾನದಿಂದ ಜ್ಞಾನಕ್ಕೆ, ಅಶಾಂತಿಯಿಂದ ಶಾಂತಿಗೆ, ಬಂಧನದಿಂದ ಮುಕ್ತಿಗೆ ಕರೆದೊಯ್ಯುವ ನಿಜವಾದ ದಾರಿಯಾಗಿದೆ. ಕಾನೂನಿನಲ್ಲಿ ಹೇಗೆ ಪ್ರತಿ ಪ್ರಕರಣವು ಸಾಕ್ಷ್ಯ, ವಾಸ್ತವ ಅಥವಾ ಸರಿಯಾದ ವಿವೇಚನೆಯ ಮೇಲೆ ತೀರ್ಪು ಪಡೆಯುತ್ತದೆಯೋ, ಅದೇ ರೀತಿ ಜೀವನಕ್ಕೂ ಒಂದು ಅಪ್ರತ್ಯಕ್ಷ ನಿಯಮವಿದೆ. ನಮ್ಮ ಮನಸ್ಸೇ ನ್ಯಾಯಾಧೀಶ, ನಮ್ಮ ಆಲೋಚನೆಗಳೇ ಸಾಕ್ಷ್ಯಗಳು ಮತ್ತು ನಮ್ಮ ನಿರ್ಧಾರಗಳೇ ತೀರ್ಪುಗಳು. ತಪ್ಪು ದೃಷ್ಟಿಕೋನದಿಂದ ನೋಡಿದರೆ ನಿಜವು ತಪ್ಪಾಗಿ ಕಾಣುತ್ತದೆ. ಹಾಗೆಯೇ ಜೀವನದಲ್ಲೂ ಅಜ್ಞಾನದಿಂದ ಬಂದ ಮನೋಭಾವವು ನಮ್ಮನ್ನು ತಪ್ಪು ನಿರ್ಧಾರಗಳತ್ತ ಕರೆದೊಯ್ಯುತ್ತವೆ. ಫಲವಾಗಿ ದುಃಖ, ಗೊಂದಲ, ಅಸಮಾಧಾನ ನಮ್ಮ ಪಾಲಾಗುತ್ತದೆ. ಆದರೆ ಮನಸ್ಸು ಸ್ಪಷ್ಟವಾಗಿದ್ದರೆ, ಜಾಗೃತಿಯಾಗಿದ್ದರೆ ಸತ್ಯವನ್ನು ಸರಿಯಾಗಿ ಗ್ರಹಿಸುವ ಶಕ್ತಿ ಬರುತ್ತದೆ. ಆಗ ನಮ್ಮ ಪ್ರತಿಯೊಂದು ನಿರ್ಧಾರವು ನ್ಯಾಯಸಮ್ಮತವಾಗುತ್ತದೆ. ಜೀವನವು ಸಮತೋಲನದಿಂದ ಸಾಗುತ್ತದೆ. ಯೋಗ ವಾಸಿಷ್ಠದ ಆಳವಾದ ಸಂದೇಶವೇ ಇದು. ಮನಸ್ಸು ಸರಿಯಾದರೆ ಜೀವನವೇ ನ್ಯಾಯವಾಗುತ್ತದೆ. ಮತ್ತೊಮ್ಮೆ, ಮನಸ್ಸು ಸರಿಯಾದರೆ ಜೀವನವೇ ನ್ಯಾಯವಾಗುತ್ತದೆ. ಅಂದರೆ ಹೊರಗಿನ ನ್ಯಾಯಕ್ಕಾಗಿ ಹೋರಾಡುವ ಮೊದಲು ಒಳಗಿನ ಮನಸ್ಸನ್ನು ನ್ಯಾಯಪಾಲಿತವಾಗಿ ರೂಪಿಸಬೇಕು. ಆಗ ಜೀವನವೇ ಸುಖ, ಶಾಂತಿ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯುತ್ತದೆ. ನೀವು ಜಗತ್ತನ್ನು ಗೆಲ್ಲಲು ದಿನವೂ ಓಡುತ್ತೀರಿ. ಇನ್ನಷ್ಟು ಹಣ, ಇನ್ನಷ್ಟು ಹೆಸರು, ಇನ್ನಷ್ಟು ಸಾಧನೆಗಾಗಿ ನಿರಂತರ ಹೋರಾಟ ಮಾಡುತ್ತೀರಿ. ಆದರೆ ಒಂದು ಕ್ಷಣ ನಿಲ್ಲಿ, ಯೋಚಿಸಿ. ಜಗತ್ತನ್ನೇ ಗೆದ್ದರೂ ಮನಸ್ಸು ಸೋತಿದ್ದರೆ ಅದರ ಅರ್ಥವೇನು? ಆದ್ದರಿಂದ ಜಗತ್ತನ್ನು ಗೆಲ್ಲುವ ಪ್ರಯತ್ನಕ್ಕೂ ಮುನ್ನ ನಿಮ್ಮ ಮನಸ್ಸನ್ನು ಗೆಲ್ಲಿರಿ. ನಿಮ್ಮ ಭಯಗಳನ್ನು, ನಿಮ್ಮ ಅಶಾಂತಿಯನ್ನು, ನಿಮ್ಮ ಅಜ್ಞಾನವನ್ನು ಜಯಿಸಿ. ಏಕೆಂದರೆ ಹೊರಗಿನ ಜಯವು ತಾತ್ಕಾಲಿಕ, ಆದರೆ ಒಳಗಿನ ಜಯ ಶಾಶ್ವತ. ಆಗ ನೀವು ನಿಧಾನವಾಗಿ ಅರಿಯುತ್ತೀರಿ, ನೀವು ಹುಡುಕುತ್ತಿದ್ದ ಶಾಂತಿ ಯಾವ ಸ್ಥಳದಲ್ಲೂ ಇಲ್ಲ, ಯಾವ ವ್ಯಕ್ತಿಯಲ್ಲೂ ಇಲ್ಲ, ಯಾವ ಸಾಧನದಲ್ಲೂ ಇಲ್ಲ. ಅದು ಸದಾ ನಿಮ್ಮೊಳಗೆ ಇತ್ತು. ನಿಮ್ಮ ಮನಸ್ಸು ಶಾಂತವಾಗುವ ಕ್ಷಣದಲ್ಲೇ ಅದು ಬೆಳಕಿನಂತೆ ಪ್ರತ್ಯಕ್ಷವಾಗುತ್ತದೆ. ಇದೇ ಜೀವನದ ನಿಜವಾದ ಜಯ. ನಾವು ಯಾವಾಗಲೂ ಜಗತ್ತನ್ನು ಬದಲಿಸಲು ಪ್ರಯತ್ನಿಸುತ್ತೇವೆ, ಆದರೆ ಪರಿಸ್ಥಿತಿ ಬದಲಿಸಬೇಕು, ಜನರು ಬದಲಿಸಬೇಕು, ಸಮಯ ಬದಲಿಸಬೇಕು ಎಂದು. ಆದರೆ ನಿಜವಾದ ಸತ್ಯ ಏನೆಂದರೆ, ಜಗತ್ತು ನಮ್ಮ ಒಳಗಿನ ಮನಸ್ಸಿನ ಪ್ರತಿಬಿಂಬ ಮಾತ್ರ. ಮನಸ್ಸು ಗೊಂದಲದಲ್ಲಿದ್ದರೆ ಜಗತ್ತು ಗೊಂದಲವಾಗೇ ಕಾಣುತ್ತದೆ. ಮನಸ್ಸು ಭಯದಿಂದ ತುಂಬಿದ್ದರೆ ಎಲ್ಲವೂ ಅಪಾಯವಾಗಿ ಕಾಣುತ್ತದೆ.
ಆದರೆ ಮನಸ್ಸು ಶಾಂತವಾಗಿದ್ದರೆ ಅದೇ ಜಗತ್ತು ಸುಂದರವಾಗುತ್ತದೆ. ಆದ್ದರಿಂದ ಹೊರಗಿನ ಬದಲಾವಣೆಗೆ ಓಡಬೇಡಿ. ಒಂದು ಕ್ಷಣ ನಿಲ್ಲಿ. ನಿಮ್ಮ ಮನಸ್ಸನ್ನು ಗಮನಿಸಿ, ಅದನ್ನು ಶುದ್ಧಗೊಳಿಸಿ, ಜಾಗೃತಿಗೊಳಿಸಿ. ಆಗ ನೀವು ಅರಿಯುತ್ತೀರಿ, ಜಗತ್ತು ಬದಲಾಗಿಲ್ಲ, ನೀವು ಬದಲಾಗಿದ್ದೀರಿ ಮತ್ತು ಅದರಿಂದಲೇ ನಿಮ್ಮ ಸಂಪೂರ್ಣ ಅನುಭವ ಬದಲಾಗುತ್ತದೆ. ಇದೇ ಜೀವನದ ಮಹಾ ಸತ್ಯ. ಮನಸ್ಸು ಬದಲಿಸಿದರೆ ಜಗತ್ತು ಬದಲಾಗುತ್ತದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮ್ಮೆಲ್ಲರಿಗೂ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.